ನಾನಿವತ್ತು ದಾವಣಗೆರೆ ಹೋಗಿದ್ದು ತಾರ್ ಬುಕ್ ಮಾಡೋಕ್ಕೆ. ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರತಿ ಹುಡುಗ ರಮೇಶ್. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ ಮುಂದೆ ಲಾಗಲ್ಲಿ ಹೇಳ್ತೀನಿ, ನೋಡ್ಕೊಂಡು ಬರೋಣ. ನಾನು DVGಗೆ ಬರಬೇಕಾದ್ರೆ ನಮ್ಮ ಮಳಿಮಯ್ಯ ಕಾಲ್ ಮಾಡಿದ. ಮಮ್ಮ ಬೈಕ್ ಸರ್ವಿಸ್ ಮಾಡಿಸ್ಬೇಕಿತ್ತು, ನಾನು ಬ್ಯುಸಿ ಇದ್ದೀನಿ, ತೊಗೊಂಡೋಗಂತ. ಸರಿ ಅಂತ ಹೇಳ್ಬಿಟ್ಟು ನಾನು ಶೋರೂಮ್ ಹತ್ರ ಬಂದೆ. ನೀವೇನು ಅಂದ್ಕೊಂಡ್ರಿ, ತಾರ್ ಬುಕ್ ಮಾಡೋಕ್ಕೆ ಬಂದಿದ್ದಾನೆ ಅಂದ್ಕೊಂಡ್ರಾ? ಇಲ್ಲ, ಬಟ್ ವೇಟಿಂಗಲ್ಲಿ ಇಟ್ಟಿದ್ದೀನಿ, ತೊಗೋತೀನಿ. ನಾನು ಬೈಕ್ ಇಸ್ಕೊಂಡು ಸೀದಾ ಬಂದಿದ್ದೆ. ನನ್ನ ಜೀವನದಲ್ಲಿ ಮರೆಯೋಕ್ಕಾಗ್ದಿರೋ ಅಂಥ ಒಂದು ಜಾಗನ ನೋಡ್ಕೊಂಡು ಹೋಗೋಣ ಅಂತ. ತುಂಬ ನೋವಾಗುತ್ತೆ ಈ ಜಾಗನ ನೋಡ್ತಾ ಇದ್ದರೆ. ಇನ್ನೇನು ಮಾಡೋಕ್ಕಾಗುತ್ತೆ, ಬಂದಿದ್ದನ್ನು ಅನುಭವಿಸ್ಲೇಬೇಕಲ್ವಾ. ತುಂಬ ಬೇಜಾರಾಗಿ ನಾನು ಅಲ್ಲಿಂದ ಸೀದಾ ಬಂದಿದ್ದೆ ಶೋರೂಮ್ಗೆ. ಶೋರೂಮಲ್ಲಿ ಬಂದು ನೋಡ್ತೀನಿ, ಬೈಕನ್ನು ಸ್ಟ್ಯಾಂಡಲ್ಲಿ ನಿಲ್ಲಿಸಿ ಆಲ್ರೆಡಿ ಮೇಲೆ ಎತ್ತಿಬಿಟ್ಟಿದ್ದಾರೆ. ಇವಾಗ ಅಣ್ಣ ಜನರಲ್ ಸರ್ವಿಸ್ ಏನೇನಿದೆ ಅಂತ ಚೆಕ್ ಮಾಡಿ ಚೈನ್ಗೆ ಸ್ಪ್ರೇ ಮಾಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇವಾಗ ಅಣ್ಣ ಇಂಜಿನ್ ಆಯಿಲನ್ನು ಚೇಂಜ್ ಮಾಡಿಬಿಟ್ಟು ನಾನು ಊಟಕ್ಕೆ ಹೋಗ್ಬರ್ತೀನಿ ಅಂತ ಹೇಳಿದರು. ಸರಿ ಅಣ್ಣ, ನಾನು ಊಟ ಮಾಡಿಲ್ಲ, ಇಲ್ಲೇ ಹೊರಗಡೆ ಹೋಗಿ ಟೀ ಬಿಸ್ಕೆಟ್ ತಿಂದು ಬರ್ತೀನಿ ಅಂತ ಹೇಳ್ಬಿಟ್ಟು ಟೀ ಬಿಸ್ಕೆಟ್ ತಿನ್ನಲಿಕ್ಕೆ ಅಂಗಡಿಗೆ ಬಂದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಟೀ ಬಿಸ್ಕೆಟು ತಿಂದು ಶೋರೂಮ್ ಒಳಗಡೆ ಬಂದು ನೋಡ್ತೀನಿ, ಅಣ್ಣ ವಾಟರ್ ಸರ್ವಿಸ್ ಮಾಡ್ಕೊಂಬಂದು ಆಲ್ರೆಡಿ ಬೈಕ್ನ ನಿಲ್ಲಿಸ್ತಾ ಇದ್ದಾರೆ ಅಷ್ಟೇ. ಅಲ್ಲಿಂದ ಬೈಕ್ ತೊಗೊಂಡು ನಾನು ಬಂದಿದ್ದೆ ಸೀದಾ ಈರುಳ್ಳಿ ಮಾರ್ಕೆಟಿಗೆ. ಈರುಳ್ಳಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ತೊಗೊಂಡು ನಾನು ಊರಿಗೆ ಹೊರಟೆ. ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಅಕೌಂಟನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.